ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಪ್ಲೇನ್ ಬ್ಲೌಸ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ಮೈ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಯಾರು ಹೊಸೊಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಹಾಗೆ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆಗೆ, ಸೊ ದಟ್ ನಮಗೆ ಮೋಟಿವೇಶನ್ ಸಿಗುತ್ತೆ. ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ ಸಬ್ಸ್ಕ್ರೈಬರ್ಸು, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಹೀಗೆ ನಿಮ್ಮ ಸಪೋರ್ಟ್ನ ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೆಕ್ಸ್ಟ್ ನಾನು ಫ್ರಂಟ್ ಪಾರ್ಟ್ನ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಅಂದರೆ ಬ್ಲೌಸ್ದು ಮುಂಭಾಗ ಹೇಗೆ ಕಾಣುತ್ತೆ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಬ್ಯಾಕ್ ಪಾರ್ಟಿಗೆ ನಾವು ಎಷ್ಟು ತೊಗೊಂಡ್ವಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಪೂರ್ತಿ ಉದ್ದ ಪ್ಲಸ್ 1 ಇಂಚು ನಮಗೆ ಸಾಕಾಯಿತು. ಎಷ್ಟಾಯಿತು? 15 ಇಂಚು. ಬಟ್ ಫ್ರಂಟ್ ಪಾರ್ಟಲ್ಲಿ ನಾವು 15 ಇಂಚ್ ತೊಗೊಂಡ್ವಿ ಅಂದರೆ ಸಾಕಾಗೋದೇ ಇಲ್ಲ. ಯಾಕಪ್ಪ ಸಾಕಾಗಲ್ಲ ನೋಡಿ, ಇಲ್ಲಿ ಇದೊಂದು ಪಟ್ಟಿ ಇದೆ. ಇದನ್ನು ನಾವು ವೇಸ್ಟ್ ಬ್ಯಾಂಡ್ ಅಂತ ಹೇಳ್ತೀವಿ, ಅಥವಾ ಕಾಮನ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ, ಇದನ್ನು ಬೆಲ್ಟ್ ಅಂತ ಕೂಡ ಹೇಳ್ತಾರೆ. ವೇಸ್ಟ್ ಪಟ್ಟಿ ಅಂತಾರೆ ಅಥವಾ ಬೆಲ್ಟ್ ಅಂತಾರೆ, ಆಯಿತಾ? ಸೊ ಇದನ್ನೇನು ಹೇಳ್ತೀವಿ, ವೇಸ್ಟ್ ಬ್ಯಾಂಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದು ಕೆಳಗಡೆ ಫಿನಿಶಿಂಗ್ ಮಾಡೋಕ್ಕೆ ನಮಗೆ 1/2 ಇಂಚ್ ಬೇಕಾ? ಇದು ಉದ್ದ ಎಷ್ಟಿರುತ್ತೆ, ಕೆಳಗಡೆನೂ ಫಿನಿಶ್ ಆಗಬೇಕು, ಮೇಲ್ಗಡೆನೂ ಫಿನಿಶ್ ಆಗಬೇಕು, ಹೌದಾ? ಮೇಲ್ಗಡೆನೂ ಇದ್ರ ಬಾಡಿ ಪಾರ್ಟ್ ಜೊತೆಗೆ ಅಟ್ಯಾಚ್ ಆಗಬೇಕು. ಸೊ ಇದಕ್ಕಿಲ್ಲ 1/2 ಇಂಚ್ ಬೇಕು. ಈ ಪಟ್ಟಿನ ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡೋಕ್ಕೆ ಬಾಡಿಯಲ್ಲೂ 1/2 ಇಂಚ್ ಇರಬೇಕಾ? ಓಕೆನಾ? ಅರ್ಥ ಆಗ್ತಿದೆ ಅಲ್ವ ನಾ ಹೇಳ್ತಾ ಇರೋದು? ಓಕೆ, ಈ ಡಾಟ್ ಇರುತ್ತೆ ಸೈಡಲ್ಲಿ, ಒಂದು ಡಾಟ್ ಇರುತ್ತೆ ನೋಡಿದ್ದೀರಾ, ಅದು 1/4 ಇಂಚಲ್ಲಿ ಹೊಲಿತೀವಿ. ಸೊ ಅದಕ್ಕೆ 1/2 ಇಂಚ್ ಬೇಕು. ಓಕೆನಾ? ಶೋಲ್ಡರ್ ಇಲ್ಲಿ ನೋಡಿ, ಶೋಲ್ಡರ್ ಇದೆ ಅಲ್ವಾ, ಭುಜ, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಜಾಯಿನ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ 1/2 ಇಂಚ್ ಬೇಕು ಹೊಲಿಲಿಕ್ಕೆ. ಐ ಹೋಪ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಫ್ರೆಂಡ್ಸ್? ಅರ್ಥ ಆಗ್ತಿದೆ ಅಲ್ವಾ ನಾ ಹೇಳ್ತಾ ಇರೋದು? ಇದರಲ್ಲಿ ಒಂದು ಡಾಟ್ ಹಿಂಗೆ ಮಿಸ್ ಆಗಿದೆ, ಆರ್ಮ್ ಹೋಲ್ ಡಾಟ್ ಅಂತ, ಅದು ಅಗ್ಲದಲ್ಲಿ ತೊಗೋತೀವಿ, ಉದ್ದದಲ್ಲ. ಸೊ ಇಲ್ಲಿ ಅರ್ಧ ಅರ್ಧ ಅರ್ಧ, ಇದು ಅರ್ಧ, ಮೇಲ್ಗಡೆನೂ ಅರ್ಧ. ಎಷ್ಟಾಯಿತು? ಅರ್ಧ ಅರ್ಧ 1 ಇಂಚು, ಇದು ಅರ್ಧ ಅರ್ಧ 1 ಇಂಚು, 2 ಆಯಿತು, ಪ್ಲಸ್ ಇದು 1/2 ಇಂಚು. ಓಕೆ, ಎಷ್ಟಾಯಿತು? 2.5 ಇಂಚು ಉದ್ದದಲ್ಲಿ ನಮ್ದು ರೆಡಿ ಉದ್ದ ಏನಿರುತ್ತೆ ಅದಕ್ಕೆ ಎಕ್ಸ್ಟ್ರಾ ನಾವು ಫ್ರಂಟ್ ಪಾರ್ಟಿಗೆ ನಾವು ತೊಗೋತಾ ಇರೋದು, ಹೇಳ್ತಾ ಇರೋದು ನಾನು ಅರ್ಥ ಆಗ್ತಿದೆಯಾ? ಫ್ರಂಟ್ ಪಾರ್ಟಿಗೆ 2.5 ಇಂಚು ಎಕ್ಸ್ಟ್ರಾ ಬೇಕು. ಉದ್ದ 14 ಇದೆ ನಮ್ಮದು, ಪ್ಲಸ್ 2.5 ಇಂಚು ಅಂತ ಹೇಳಿದ್ರೆ 16.5 ಇಂಚು ನಾವು ಬ್ಲೌಸ್ನ ಲೆಂತು ತೊಗೋಬೇಕು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಇನ್ ಕೇಸ್ ಬ್ಲೌಸ್ ಉದ್ದ 13 ಇತ್ತಪ್ಪ, ಎಷ್ಟಾದರೂ ಇರಲಿ, 13 ಪ್ಲಸ್ 2.5 ಎಷ್ಟಾಯಿತು? 15.5. ಇನ್ ಕೇಸ್ ದೊಡ್ಡವ್ರು ತುಂಬ ಹೆವಿ ಸೈಜ್ ಇದ್ದಾರೆ, ಉದ್ದ ಇದ್ದಾರೆ, ಅವ್ರಿಗೆ 15 ಇಂಚಿದೆ ಬ್ಲೌಸು ಉದ್ದ, ರೆಡಿ ಉದ್ದ, ಪ್ಲಸ್ 2.5 ಎಷ್ಟಾಯಿತು? 17.5. ಇವಾಗಿನ ಟ್ರೆಂಡು ಬ್ಲೌಸ್ದು ನೋಡಿದ್ದೀರಾ, ಲಾಂಗ್ ಬ್ಲೌಸ್ ಇರುತ್ತೆ. ಸೊ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ನೋಡಿದ್ದೀರಾ? 17 ಇರುತ್ತೆ, ಕೆಲವೊಂದು 17 or 18 ಅಷ್ಟು. 17 ಪ್ಲಸ್ 2.5 ಎಷ್ಟಾಯಿತು? 19.5. ಸೊ ಎಷ್ಟಾದರೂ ಇರಲಿ ಬ್ಲೌಸ್ನ ಉದ್ದ, ಅದಕ್ಕೆ ಎಕ್ಸ್ಟ್ರಾ ಎಷ್ಟು ಆ್ಯಡ್ ಆಗಬೇಕು? 2.5 ಇಂಚು. ಆ 2.5 ಯಾಕೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್, ಯಾಕೆ ಅಂಥೇಳಿ, ಹೌದಾ? ಓಕೆ, ಸೊ ಮಾರ್ಕ್ ಮಾಡೋಣ. ಹಾಗಾದರೆ ಎಷ್ಟು ಬೇಕು ನಮ್ಮ ಅಳತೆಗೆ? ಇಲ್ಲಿದೆ ನೋಡಿ, 14 ಪ್ಲಸ್ 2.5 ಎಷ್ಟಾಯಿತು? 16.5. ಓಕೆನಾ? ಈ ಕಡೆ ಇಡ್ತೀನಿ ನಾನು. ಮೇಲ್ಗಡೆಯಿಂದ ಎಷ್ಟು ನಾನು ಮಾರ್ಕ್ ಮಾಡಬೇಕೀಗ? 16.5. ಓಕೆನಾ? ಬಟ್ಟೆನಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಫ್ರೆಂಡ್ಸ್ ಇಟ್ಸ್ ಈಸಿ. ಯಾಕೆ ಹೇಳಿ? ಬ್ಯಾಕ್ ಪಾರ್ಟ್ ಏನಿರುತ್ತೆ ಅದನ್ನು ಹಾಗೆ ಟ್ರೇಸ್ ಮಾಡ್ಕೊಂಬಿಡ್ಬೋದು, ಬಟ್ ಇಲ್ಲಿ ಡ್ರಾಯಿಂಗ್ ಮಾಡಬೇಕಾದ್ರೆ ಸಪ್ರೇಟಾಗೆ ಮಾಡಬೇಕು. ಓಕೆನಾ? ಭುಜ ಎಷ್ಟು ನೋಡಿ, ಇನ್ನೊಂದು ಸರಿ ನೋಡ್ಕೋತಾ ಹೋಗಿ. ಭುಜ 6 ಪ್ಲಸ್ 1/2 ಇಂಚು ಹೊಲಿಲಿಕ್ಕೆ ಬೇಕು, 6.5. ಓಕೆ, ನೆಕ್ಸ್ಟ್ ಮಾರ್ಕ್ ಏನು ಮಾಡ್ಬೇಕು ನಾವು? ಕಂಕ್ಳಿನ ಉದ್ದ ಎಷ್ಟು? 6 ಕಾಣಿಸ್ತಿದೆ ಅಲ್ಲ, ಪ್ಲಸ್ ಅದು ಕೂಡ ಸ್ಟಿಚಿಂಗಿಗೆ ಬೇಕು ನಮಗೆ 1/2 ಇಂಚು, 6.5. ಓಕೆ, ಸೊ ಇದು ಭುಜ, ಕಂಕ್ಳು. ನೆಕ್ಸ್ಟು ಅಗಲ ಎಷ್ಟು ಮಾರ್ಕ್ ಮಾಡಬೇಕು? ಎದೆ ಸುತ್ತಳತೆಯ ಕಾಲು ಭಾಗ ಎಷ್ಟು ಬಂತು ನಮಗೆ ಫ್ರೆಂಡ್ಸ್ ನೋಡಿ? ಎದೆ ಸುತ್ತಳತೆ ಕಾಲು ಭಾಗ ಎಷ್ಟು ಬಂತು? 36 ಕಾಲು ಭಾಗ 9. ಸೊ ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ, 9 ಇಂಚು ಮಾರ್ಕ್ ಮಾಡ್ತೀನಿ.
ಓಕೆ, ಇಲ್ಲಿ ಬಂತು. ಪ್ಲಸ್ 2 ಇಂಚು ಮಾರ್ಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಕಂಕ್ಲಲ್ಲಿ ನಮಗೊಂದು ಡಾಟ್ ಬರುತ್ತೆ ಫ್ರೆಂಡ್ಸ್, ಹೌದಾ? ಈ ಡಾಟ್ ಹೊಲ್ದಾಗ ಇಲ್ಲಿ ಬಟ್ಟೆ ಅಗಲದಲ್ಲಿ ಹಿಂಗೆ ಮಡ್ಚ್ಕೋತೀವಿ. ಓಕೆ, ಅದಕ್ಕೆ ನಮಗೆ ಅರ್ಧ ಇಂಚ್ ಬೇಕು. ಸೊ ಫಸ್ಟ್ ಆ ಅರ್ಧ ಇಂಚನ್ನ ನಾವು ಇಲ್ಲಿ ಮಾರ್ಕ್ ಮಾಡೋಣ. ಓಕೆ, ಆ ನಂತರ 2 ಇಂಚನ್ನ ಮಾರ್ಕ್ ಮಾಡೋಣ. ಈ 2 ಇಂಚು ಇನ್ಲೇದು. ಓಕೆ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಫಸ್ಟು ಎದೆ ಸುತ್ತಳತೆಯ ಕಾಲು ಭಾಗ 36ದ ಕಾಲು ಭಾಗ 9 ಕಾಣಿಸ್ತಿದೆಯಾ? ಅಥವಾ ಇನ್ನೊಂದು ಸ್ವಲ್ಪ ಝೂಮ್ ಮಾಡಲಾ? ಜಸ್ಟ್ ಒಂದು ಮಿನಿಟ್. ಸೊ ಈ ಪೋರ್ಷನ್ ಮಾತ್ರ ಕಾಣೋ ಹಾಗೆ ನಾನು ಝೂಮ್ ಮಾಡ್ತೀನಿ ನೋಡಿ. ಓಕೆ, ನೋಡಿ ಇಲ್ಲಿ. ಸೊ ಎದೆ ಸುತ್ತಳತೆ ಕಾಲು ಭಾಗ ಎಷ್ಟು ಮಾರ್ಕ್ ಮಾಡಿದೆ ನಾನು? 9 ಇಂಚಸ್. ಪ್ಲಸ್ 1/2 ಇಂಚ್ ಯಾಕೆ ಹೇಳಿ? ಡಾಟ್ ಒಂದು ಆರ್ಮ್ ಹೋಲ್ ಡಾಟ್ ಒಂದು ಹೊಲಿತೀವಲ್ವ, ಕಂಕ್ಲ ಹತ್ರ ಇರೋ ಒಂದು ಡಾಟು ಟಕ್ಸ್ ಅಂತ ಅನ್ಕೋತೀರ, ಅದಕ್ಕೆ ಅರ್ಧ ಇಂಚು. ಆಮೇಲೆ ಎಕ್ಸ್ಟ್ರಾ ನಾನು 2 ಇಂಚ್ ತೊಗೋತೀನಿ ಇನ್ಲೇಗೋಸ್ಕರ. ಯಾಕೆ? ಬ್ಯಾಕ್ ಪಾರ್ಟಲ್ಲೂ ನಾನು ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಅದೇ ಸೇಮ್ ತೊಗೋಬೇಕು. ಇಲ್ಲಿ 1.5 ತೊಗೊಂಡ್ರೆ ಇಲ್ಲೂ 1.5, ಇಲ್ಲಿ 2 ಇಂಚ್ ತೊಗೊಂಡ್ರೆ ಇಲ್ಲೂ 2 ಇಂಚೇ ತೊಗೋಬೇಕು. ಓಕೆನಾ? ನೆಕ್ಸ್ಟು ಇಲ್ಲಿ ಎಷ್ಟು ಮಾಡಿದ್ವಿ ನಾವು ನೋಡಿ, ಎಷ್ಟು ಬಂತು ನಮಗೆ? 11.5. ಸೊ ಅಷ್ಟೇ ಇದನ್ನು ಮೆಜರ್ಮೆಂಟ್ನ ಇಲ್ಲೂ ಕೂಡ ನಾವು ಕೆಳಗಡೆನೂ ಮಾರ್ಕ್ ಮಾಡ್ಕೊಳ್ಳೋಣ. ಅದು ಆ್ಯಕ್ಚುಲಿ ಬೇರೆ ಮಾಡಬೇಕು, ಬಟ್ ಇರಲಿ ಇವಾಗ ನಿಮ್ಗೆ ಅರ್ಥ ಆಗಲಿ. ಓಕೆ, ಹೀಗೆ ಅರ್ಥ ಆಯ್ತಾ? ಈ 2 ಪಾಯಿಂಟನ್ನು ಸೇರಿಸ್ಕೊಳ್ಳೋಣ ಹೀಗೆ. ಓಕೆನಾ? ನೆಕ್ಸ್ಟು ಏನಪ್ಪ ಮಾರ್ಕ್ ಮಾಡಬೇಕು ನೋಡಿ, ಇಲ್ಲಿ ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ಏನು ಮಾರ್ಕ್ ಮಾಡ್ತೀರಿ? ನಾವು ಅದರಲ್ಲೇನೋ ಡಾಟ್ ಎಲ್ಲ ಮಾರ್ಕ್ ಮಾಡಿದ್ವಿ. ಸೊ ಇಲ್ಲಿ ನಾವೇನು ಮಾಡಬೇಕು ನೋಡಿದ್ದೀರಾ? ಈ ಪಟ್ಟಿ ಇದೆ ನೋಡಿ, ಪಟ್ಟಿ ಕಾಣಿಸ್ತಾ ಇದೆಯಾ ಇಲ್ಲಿ? ವೇಸ್ಟ್ ಬ್ಯಾಂಡು. ಇದ್ರ ಉದ್ದನ ಮಾರ್ಕ್ ಮಾಡಬೇಕು. ಇದು ಉದ್ದ ಯಾವಾಗಲೂ ಏನು ಗೊತ್ತಾ, ನಮ್ಗೆ ಇಷ್ಟ ಬಂದಷ್ಟು ಇಡೋ ಹಾಗಿಲ್ಲ ಫ್ರೆಂಡ್ಸ್. ಈ ಉದ್ದ ಇರುತ್ತಲ್ಲ 2 ಇಂಚ್ ತೊಗೋಬೇಕು. ಓಕೆ, 2 ಇಂಚ್ ಸಾಕು ನಮಗೆ, ಅಥವಾ ಮ್ಯಾಕ್ಸಿಮಮ್ ಅಂದರೆ 2.5. ಅದಕ್ಕಿಂತ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ. ಅಂದರೆ ರೆಡಿನ ಹೇಳ್ತಾರೆ, ಅದು ಹೊಲ್ದಾದ್ಮೇಲೆ ಅದ್ರ ಉದ್ದ 2 ಅಥವಾ 2.5 ಇಂಚು. 2ಕ್ಕಿಂತ ಕೆಳಗೆ ಕಮ್ಮಿನೂ ಇಟ್ಕೋಬಹುದು ನಾವು ಬೇಕಾದರೆ, ಬಟ್ 2.5ಗಿಂತ ಜಾಸ್ತಿ ಇಟ್ಕೊಳ್ಳೋ ಹಾಗಿಲ್ಲ. ಇಟ್ಕೊಂಡ್ರೆ ಏನಾಗುತ್ತೆ? ಯಾಕೆ ಇಟ್ಕೊಳ್ಳೋ ಹಾಗಿಲ್ಲ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ, ಇದು ನಮ್ಮದು ಒಂದು ಡ್ರಾಯಿಂಗ್ದು ಫೋಟೋ ಇದು ನೋಡಿ. ಇಲ್ಲಿಂದ ನಮ್ಮದು ಪಟ್ಟಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ಆಯಿತಾ? ಇಲ್ಲಿಂದ ಕೆಳಗಡೆ ನಮ್ಮದು ಬ್ಲೌಸ್ ಹೊಲಿದಾಗ ಪಟ್ಟಿ ಇಲ್ಲಿ ಬಂದು ಕೂರುತ್ತೆ. ಅದು 2 ಅಥವಾ 2.5 ಅಷ್ಟೇ ಇರಬೇಕು. ಉದ್ದ ಜಾಸ್ತಿ ಆದಾಗ ಏನಾಗುತ್ತೆ, ಮೇಲ್ಗಡೆಗೆ ಎಳ್ಕೊಳತ್ತದು, ಆಯಿತಾ? ಮೇಲ್ಗಡೆಗೆ ಪುಲ್ ಆಗುತ್ತೆ, ಎಳೆದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ಫಿಟ್ಟಿಂಗ್ ನಮಗೆ ಬ್ರೆಸ್ಟ್ ಶೇಪಲ್ಲಿ ಫಿಟ್ಟಿಂಗು ಕ್ಲೀನಾಗಿ ಕೂರಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕೆ ಮೇಲ್ಗಡೆಗೆ ಎಳಿಬೇಕು, ಕೆಳಗಡೆ ಯಾಕೆ ಎಳೆಯಲ್ಲ? ಬ್ರೆಸ್ಟು ಕರ್ವ್ ಶೇಪ್ಸ್ ಎಲ್ಲಿದೆ ಅದು ನಮಗೆ ಮೇಲ್ಗಡೆ ಪುಲ್ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಬೆಲ್ಟ್ ಉದ್ದ ಎಷ್ಟಿರಬೇಕು? ರೆಡಿ ಹೊಲಿದಾದ್ಮೇಲೆ 2 ಅಥವಾ 2.5 ಅಷ್ಟೇ ಇರಬೇಕು. ಓಕೆನಾ ಫ್ರೆಂಡ್ಸ್? ಸೊ ನಾನಿಲ್ಲಿ ರೆಡಿ ಉದ್ದ ನಾನು ಇಲ್ಲಿ ನೋಡಿ 2 ಇಂಚ್ ತೊಗೋತೀನಿ, 2 ಇಂಚು. ಸೊ ಇಲ್ಲಿ ಮಾರ್ಕ್ ಮಾಡ್ತೀನಿ, ಅದು ರಾಡಿ ಮಾಡೋದು ಬೇಡ. ಸೊ ಬೆಲ್ಟ್ ಲೆಂತು 2 ಇಂಚು ಪ್ಲಸ್ ಅದು ಹೊಲಿಲಿಕ್ಕೆ ನನಗೆ 1 ಇಂಚ್ ಬೇಕು. ಯಾಕಪ್ಪ 1 ಇಂಚ್ ಬೇಕು? ಕೆಳಗಡೆನೂ ಹೊಲಿತೀನಿ, ಮೇಲ್ಗಡೆ ಬಾಡಿ ಪಾರ್ಟ್ ಜೊತೆಗೂ ಹೊಲಿತೀನಿ ಅರ್ಧ ಇಂಚಿಗೆ. ಕೆಳಗಡೆ ಅರ್ಧ ಇಂಚ್ ಹೊಲಿಲಿಕ್ಕೆ, ಮೇಲ್ಗಡೆ ಅರ್ಧ ಇಂಚು ಇದ್ರ ಜೊತೆ ಅಟ್ಯಾಚ್ ಮಾಡಲಿಕ್ಕೆ. ಸೊ ಎಕ್ಸ್ಟ್ರಾ ಎಷ್ಟು ಬೇಕು ನನಗೆ? 3 ಇಂಚ್ ಬೇಕು. ಓಕೆ, ಸೊ ಈ 3 ಇಂಚನ್ನ ನಾನು ಕೆಳಗಡೆ ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು. ಓಕೆನಾ? ಸೊ 2 ಪಾಯಿಂಟನ್ನು ಜಾಯಿನ್ ಮಾಡಿ ಹೀಗೆ. ಓಕೆ, ನೆಕ್ಸ್ಟು ಒಂದು ಸೈಡಲ್ಲಿ ನೋಡಿದ್ದೀರಾ? ಇಲ್ಲಿ ನೋಡಿ ಪಟ್ಟಿ ಶೇಪ್ ಹೇಗಿದೆ, ಒಂದು ಸೈಡ್ ಜಾಸ್ತಿ ಇದೆ, ಇನ್ನೊಂದು ಸೈಡ್ ಕಮ್ಮಿ ಇದೆ. ಏನಕ್ಕೆ ಈ ಶೇಪ್ ಕೊಡಬೇಕು? ಸುಮ್ಮನೆ ಫ್ಲ್ಯಾಟಾಗಿ ಸ್ಟ್ರೇಟಾಗಿ ಕೊಟ್ಟರೆ ಆಗಲ್ವಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಟು ಮೇಂಟೈನ್ ನಮ್ಮ ಬ್ರೆಸ್ಟ್ ಶೇಪನ್ನು ಹೊಲಿದಾಗ ಇಲ್ಲಿ ನೋಡಿ ಹೀಗಿರುತ್ತಲ್ವಾ. ಸೊ ಈ ಬ್ರೆಸ್ಟ್ ಶೇಪ್ ಹಿಂಗೆ ಕರ್ವ್ ಆಗಿದೆ, ಹೌದಾ? ಇಲ್ಲಿ ನೋಡಿ ಇದು ಹಿಂಗೆ ಕರ್ವ್ ಇದೆ ಅಲ್ವಾ? ಸೊ ಇದು ಇಲ್ಲಿ ನಮಗೆ ಹಿಂಗೆ ಫ್ಲ್ಯಾಟಾಗಿ ಹೊಲಿದ್ರೆ ನಮಗೆ ಫಿಟ್ಟಿಂಗೇ ಬರೋಲ್ಲ. ಅರ್ಥ ಆಗ್ತಿದೆಯಾ ನಾ ಹೇಳ್ತಾ ಇರೋದು? ನೋಡಿ ಹಿಂಗಿರುತ್ತೆ ತಾನೇ, ನಮ್ಮ ಬ್ರೆಸ್ಟ್ ಶೇಪ್ ಹೇಗಿರುತ್ತೆ ಹೀಗಿರುತ್ತೆ. ಸೊ ಈ ಶೇಪ್ ನಮಗೆ ಕ್ಲೀನಾಗಿ ಫಿಟ್ಟಿಂಗ್ ಬೇಕು ಅಂತ ಹೇಳಿದಾಗ ನಾವು ಈ ಶೇಪ್ನ ಕೊಡಲೇಬೇಕು. ಸೊ ಎಷ್ಟು ಹೈಟಲ್ಲಿ ಕೊಡಬೇಕು? ಇದು ಹೀಗಿದೆ, ಇಲ್ಲಿ ಎಷ್ಟು ಹೈಟ್ ಕೊಡಬೇಕಪ್ಪ ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಇಲ್ಲಿ ನಮಗೆ ಎಕ್ಸ್ಟ್ರಾ
1 ಇಂಚು ಅಥವಾ ಅರ್ಧ ಇಂಚ್ ಆದರೂ ಕೊಡ್ಬೋದು. ಇಟ್ ಡಿಪೆಂಡ್ಸ್, ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಯೂಶ್ವಲಿ 1 ಇಂಚ್ ಕೊಡ್ತೀನಿ. ಓಕೆನಾ? ಸೊ ಈಗ ಶೇಪ್ ಕೊಡಬೇಕು. ಎಲ್ಲಿವರೆಗಪ್ಪ ಶೇಪ್ ಕೊಡಬೇಕು ನೋಡೋಣ. ಎಷ್ಟು ಅಂತ ಹೇಳಿದ್ರೆ ನಾವು ಇಲ್ಲಿ ಏನು ಮಾರ್ಕ್ ಮಾಡಿದ್ವಿ, ಡಾಟ್ ಪ್ಲೇಸ್ಮೆಂಟ್ ಅಂದರೆ ಹೇಗೆ, ಎದೆ ಸುತ್ತಳತೆಯ ಏನು 10ನೇ ಒಂದು ಭಾಗ ಮಾರ್ಕ್ ಮಾಡಿದೆ, 3.6. ಸೇಮ್ ಇಲ್ಲೂ ಕೂಡ ಅಷ್ಟೇ ಮಾರ್ಕ್ ಮಾಡಬೇಕು, 3.6. ಓಕೆ. ಸೊ ಇಲ್ಲಿಗೆ ನಾನು ಇವಾಗ ಬೈ ಯೂಸಿಂಗ್ ಯುವರ್ ಫ್ರೆಂಚ್ ಕರ್ವ್ ಅಥವಾ ಫ್ರೀ ಹ್ಯಾಂಡಾಗೆ ಕೊಡ್ತೀರಾ ಅಂದರೆ ಫ್ರೆಂಚ್ ಕರ್ವ್ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಶೇಪ್ ಬರುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಮ್ಯಾಮ್. ಇಲ್ಲದೇ ಇರೋರು ನಾವು ಏನು ಮಾಡೋಣ, ಫ್ರೀ ಹ್ಯಾಂಡಾಗೆ ಹೇಳ್ಕೊಡಿ ಅಂದರೆ, ಸೊ ನಾನು ಈಸಿ ಟ್ರಿಕ್ ಕೂಡ ಹೇಳಿದ್ದೀನಿ. ಹೇಗೆ, ಜಸ್ಟ್ ಪುಟ್ಟ ಡಾಟ್ ಲೈನ್ ಆ್ಯಂಡ್ ದೆನ್ ಕರೆಕ್ಟಾಗಿದೆ ಅನಿಸಿದ್ಮೇಲೆ ಅದನ್ನು ಡ್ರಾಯಿಂಗ್ ಮಾಡಿ ಹೀಗೆ. ಓಕೆನಾ? ಇಲ್ಲಿವರೆಗೂ ಹೀಗೆ. ಓಕೆನಾ? ಇಲ್ಲ ಅನ್ನೋರು ನಾನು ಈಗ ತೋರಿಸಿದ್ಮೇಲೆ ಹಾಕಿ ಫಾಲೋ ಮಾಡಿ. ಓಕೆ. ಸೊ ಇಲ್ಲಿ ಒಂದು ಡಾಟ್ ಬರುತ್ತೆ, ನೋಡಿದ್ದೀರಾ ಅಲ್ವಾ, ಬ್ಲೌಸಲ್ಲಿ ದೊಡ್ಡ ಡಾಟ್ ಇರುತ್ತೆ ಅದು. ಓಕೆನಾ? ಸೊ ಈ ಡಾಟ್ ಅದು. ಓಕೆ. ನೆಕ್ಸ್ಟ್ ಎಲ್ಲೆಲ್ಲಿ ಡಾಟ್ ಬರುತ್ತೆ ಅದನ್ನು ನಾನಂತರ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಕತ್ತಿನ ಅಗಲ ಇಲ್ಲೆಷ್ಟಿಟ್ಟಿದ್ವಿ ನಾವು, ಕತ್ತಿನ ಅಗಲ ಫ್ರಂಟು ಬ್ಯಾಕು ಬೇರೆ ಬೇರೆ ಬರಲ್ಲ ಫ್ರೆಂಡ್ಸ್, ಸೇಮು ಅಗಲ ಮಾತ್ರ ಸೇಮು. ಆಯಿತಾ? 2.5 ಇಟ್ಟಿದ್ವಿ, 2.5 ಇಲ್ಲೂ ಕೂಡ ನಾನು ಮಾರ್ಕ್ ಮಾಡ್ತೀನಿ. ಉದ್ದ ಮಾತ್ರ ಡೀಪ್ ಮಾತ್ರ ಫ್ರಂಟ್ ಕಮ್ಮಿ ಇರುತ್ತೆ, ಬ್ಯಾಕ್ದು ಡೀಪು ಜಾಸ್ತಿ ಇರುತ್ತೆ. ಹಿಯರ್ ಐ ಆಮ್ ಟೇಕಿಂಗ್, ಇಲ್ಲಿ ನಾನು ಎಷ್ಟು ತೊಗೋತೀನಿ, 6.5. ಇಲ್ಲಿ ಕೂಡ 2.5ನೇ ಸಾಕು ನನಗೆ ಅಗಲ. ಆ್ಯಂಡ್ ದೆನ್ ಇದಕ್ಕೆ ಜಾಯಿನ್ ಮಾಡಿ ಒಂದು ಬಾಕ್ಸ್ ಥರ ಮಾಡ್ಕೊಳ್ಳಿ. ಡ್ರಾ ಅ ರೌಂಡ್ ನೆಕ್ ಶೇಪ್. ಓಕೆ. ನಿಮಗೆ ಬೇಕಾಗಿರೋದು ಯಾವುದೇ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಬಿಗಿನರ್ಸಿಗೆ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ರೌಂಡನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಅಂತ. ಓಕೆನಾ? ಸೊ ಇಲ್ಲಿ 1/4 ಇಂಚಿಗೆ ಶೋಲ್ಡರ್ ಸ್ಲೋಪ್. ಇಲ್ಲೇನು ಮಾಡಿದ್ವಿ ಸೇಮ್ ಡಿಟ್ಟೋ ಫ್ರೆಂಡ್ಸ್, 1/4 ಇಂಚಿಗೆ ಶೋಲ್ಡರ್ ಸ್ಲೋಪ್. ಇದನ್ನು ಮಿಡ್ ಪಾಯಿಂಟ್ ತೊಗೊಳ್ಳೋಣ. ಹಾಂ ಬೇಡ, ಫಸ್ಟು ಫ್ರಂಟ್ ಆರ್ಮೋಲ್ ಶೇಪಿಗೆ ಏನು ಮಾಡೋಕ್ಕೆ ಹೇಳಿದ್ದೆ, ಒಳಗಡೆ ಹೋಗಬೇಕು 1/2 ಇಂಚು. ಯಾಕೆ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್. 1/2 ಇಂಚು ಕಂಕ್ಲು ಲೈನಿಂದ ಒಳಗಡೆ ಬಂದಿದ್ದೀನಿ. ಇದನ್ನು ಶೋಲ್ಡರ್ ಪಾಯಿಂಟ್ ಸ್ಲೋಪ್ ಪಾಯಿಂಟ್ಗೆ ಹೀಗೆ ಜಾಯಿನ್ ಮಾಡ್ಕೊಳ್ಳಿ. ಓಕೆನಾ? ಅರ್ಥ ಆಗ್ತಿದೆ ಹೇಳಿದ್ದು ಏನು ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಝೂಮ್ ಮಾಡಿದ್ದೀನಿ, ನೀಟಾಗಿ ಶೇಪ್ಸು ಮಾರ್ಕ್ ಮಾಡೋದು ಅರ್ಥ ಆಗಲಿ ಅಂತ. ಫ್ರಂಟ್ ಆರ್ಮೋಲ್ ಶೇಪ್ಗೆ ಇವಾಗ ಏನು ಮಾಡಬೇಕು, ಡಯಾಗ್ನಲ್ಲಿ 1 ಇಂಚ್ ತೊಗೋತೀನಿ ನಾನು. ಎಷ್ಟು, ಅಡ್ಡವಾಗಿ 1 ಇಂಚು ಕಾಣಿಸ್ತಾ ಇದೆಯಾ ನೋಡಿ, 1 ಇಂಚನ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಇದ್ರದ್ದು ಮಿಡ್ ಪಾಯಿಂಟ್ ತೊಗೊಳ್ಳೋಣ. ಎಷ್ಟಿದೆ, 6.25. 6.25 ಅರ್ಧ ಅಂದರೆ 3.1 ಸಮಥಿಂಗ್ ಅಷ್ಟೇ ಬರುತ್ತೆ. ಓಕೆ. ಸೊ ಹೀಗೆ ಶೇಪ್ ಕೊಡಿ. ಯು ಕ್ಯಾನ್ ಯೂಸ್ ಅ ಫ್ರೆಂಚ್ ಕರ್ವ್ ಬೇಡ, ನಾನು ಯಾವಾಗಲೂ ಅವಾಯ್ಡ್ ಮಾಡಿಸ್ತೀನಿ. ಯಾಕಂದರೆ ನೀವು ಪ್ರಾಕ್ಟೀಸು ಮರ್ತು ಹೋಗುತ್ತೆ. ಆಯಿತಾ? ಅಂದರೆ ಬೈ ಫ್ರೀ ಹ್ಯಾಂಡಾಗಿ ಕೊಡೋದು ಮರ್ತು ಬಿಡ್ತೀರ. ಸೊ ಹೀಗೆ ಎಲ್ಲಿವರೆಗೂ ಕೊಡಬೇಕು, ನಮ್ಮ 1/4 ಚೆಸ್ಟ್ ಎಲ್ಲಿದೆ ಅಲ್ಲಿವರೆಗೂ ಮಾತ್ರ ಕೊಡಬೇಕು ಫ್ರೆಂಡ್ಸ್. ಓಕೆ. ಹೀಗೆ ಆಯಿತಾ? ಇದು ನನ್ನ ಮುಂಭಾಗದ ಕಂಕ್ಲಿನ ಆಕಾರ. ಆಯಿತಾ? ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಓಕೆ. ಐ ಹೋಪ್ ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ಮೇನು ನಮಗೆ ಬ್ಲೌಸಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಕು ಅಂದರೆ ನಮ್ಮ ಡಾಟ್ನ ಹೇಗೆ ಹೊಲಿಬೇಕು, ಎಲ್ಲೆಲ್ಲಿ ಡಾಟ್ ಬರಬೇಕು, ಡಾಟ್ ಪ್ಲೇಸ್ಮೆಂಟ್ಸ್ ಅಂತ ಹೇಳ್ತೀವಿ. ಇಫ್ ಯು ಹ್ಯಾವ್ ಪ್ಲೇಸ್ ದ ಡಾಟ್ಸ್ ಇನ್ ಅ ಕರೆಕ್ಟ್ ಪೊಸಿಷನ್ ಅಂದರೆ ದೆನ್ ನಮ್ಮ ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗಾಗಿ ಬರುತ್ತೆ ಅಂತ. ಏನಪ್ಪ ಅದಕ್ಕೆ ಇದು ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಲೆಂತ್ ಗೊತ್ತಿರಬೇಕು. ಹೇಗೆ ಅದು ನಾನು ಹೇಳಿದ್ದೀನಿ. ಇಲ್ಲಿ ಎಷ್ಟು ತೊಗೊಂಡ್ವಿ, 3.6 ಹೌದಾ? ಇಲ್ಲೂ ಕೂಡ 3.6 ಎಲ್ಲಿದೆ ಅಂತ ಮಾರ್ಕ್ ಮಾಡಿ. ಅಲ್ಲಿಂದ ನೋಡಿ ಬಸ್ಟ್ ಪಾಯಿಂಟ್ ಲೆಂತ್ ಕಂಡುಹಿಡಿಯೋದು ಹೇಗೆ, ಎದೆ ಸುತ್ತಳತೆ ಎಷ್ಟಿದೆ ಅದನ್ನು 4ರಿಂದ ಭಾಗಿಸ್ತೀವಿ, ಪ್ಲಸ್ 1 ಇಂಚು ಎಷ್ಟಾಯಿತು, 10. ಓಕೆನಾ? 10 ಇಂಚು ನಮ್ಮ ಬಸ್ಟ್ ಪಾಯಿಂಟ್ನ ಉದ್ದ. ಎಲ್ಲಿಂದ ಮಾರ್ಕ್ ಮಾಡ್ತೀರಾ, ಮೇಲಿಂದ 10 ಇಂಚು ಎಲ್ಲಿ ಬರುತ್ತೆ. ಸೊ 10 ಇಂಚ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಸ್ಟಿಚಿಂಗಿಗೆ ನಮಗೆ ಬೇಕಲ್ವಾ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ನ ಜಾಯಿನ್ ಮಾಡಲಿಕ್ಕೆ. ಸೊ 10 ಇದ್ದರೆ 10.5. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? 10.5. ಸೊ ಇದೆಷ್ಟು ಉದ್ದ ಇದೆ ಆ ಉದ್ದನ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ರಿ. ಇಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ವಿ ಅಲ್ಲ, ಅಲ್ಲಿಗೆ ಇದನ್ನು ಹೀಗೆ ಜಾಯಿನ್ ಮಾಡಿ. ಒಂದು ಡಾಟಿನ ಜಾಗ ಸಿಗ್ತಾ, ಯಾವುದಪ್ಪ ಡಾಟ್ ಅದು ಬ್ಲೌಸಲ್ಲಿ ನೋಡಿ, ಇಲ್ಲಿ
ಇದನ್ನು ನಾವೇನು ಹೇಳ್ತೀವಿ, ವೇಸ್ಟ್ ಡಾಟ್ ಅಂತ ಹೇಳ್ತೀವಿ. ಸೊಂಟದಲ್ಲಿ ಬರುತ್ತಲ್ವೇ, ಸೊಂಟದ ಲೈನಲ್ಲಿ ಅದನ್ನು ವೇಸ್ಟ್ ಡಾಟ್ ಅಂತ ಹೇಳ್ತೀವಿ. ಓಕೆನಾ. ಇದರ ಅಗಲ ಎಷ್ಟಿರುತ್ತೆ, ಯಾವಾಗಲೂ ಬ್ಲೌಸಲ್ಲಿ ದೊಡ್ಡ ಡಾಟ್ ಯಾವುದಪ್ಪ ಅಂತ ಹೇಳಿದ್ರೆ ಇದೆ. ಇದಕ್ಕೆ ಅಗಲ ನಾವು ಈ ಪಾಯಿಂಟಿಂದನೇ ಕಾಣಿಸಿದ್ಯಾ, ಡಾಟ್ ಪ್ಲೇಸ್ಮೆಂಟ್ ಜಾಗ ಇದೆಯಲ್ಲ, ಆ ಜಾಗದಿಂದ ಈ ಕಡೆನೂ 1 ಇಂಚು, ಈ ಕಡೆನೂ 1 ಇಂಚು ಮಾರ್ಕ್ ಮಾಡಿ. ಹೀಗೆ ಈ ಕಡೆನೂ 1, ಇಲ್ಲೂ 1 ಇಂಚು. ಸೊ ಇದನ್ನು ಈ ಪಾಯಿಂಟಿಗೆ ಜಾಯಿನ್ ಮಾಡಿ ಹೀಗೆ. ಓಕೆನಾ. ಒಂದು ಡಾಟ್ ಜಾಗ ಸಿಗ್ತಾ ನಿಮಗೆ ನೋಡಿ, ಇದು ದೊಡ್ಡ ಅಗಲ ಡಾಟ್ ಇದು. ಓಕೆನಾ. ನೆಕ್ಸ್ಟು ಸೆಂಟರ್ ಫ್ರಂಟ್ ಅಂದರೆ ಹುಕ್ ಪಟ್ಟಿ ಐಪಟ್ಟಿ ಬರುತ್ತಲ್ಲ, ಅಲ್ಲಿಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲಿ ಹುಕ್ಕು ಐಪಟ್ಟಿ ಬರುತ್ತಲ್ವಾ, ಇಲ್ಲಿ ಬರುತ್ತೆ ನೋಡಿ ಈ ಡಾಟ್. ಅದು ಎಲ್ಲಪ್ಪ ಬರಬೇಕು ನಮಗೆ. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ, ಮಿಡ್ ಪಾಯಿಂಟ್ ತೊಗೋತಾರೆ. ಕತ್ತಿಂದು ನೆಕ್ ಶೇಪಿಂದ ಪಟ್ಟಿ ಉದ್ದದಲ್ಲಿ ಏನು ಬರುತ್ತೆ ಅಲ್ಲಿಗೆ ಮಿಡ್ ಪಾಯಿಂಟ್ ತೊಗೋತಾರೆ. ನಾನು ಏನು ಹೇಳ್ತೀನಿ ಯಾವಾಗಲೂ, ಇದು 2.5 ಇಂಚು ದೂರದಲ್ಲಿ ಇರಬೇಕು. ಎಲ್ಲಿರಬೇಕು, 2.5 ಪಟ್ಟಿ ಶೇಪಿಂದ ಮೇಲೆ 2.5 ಇಂಚ್ ದೂರದಲ್ಲಿರಬೇಕು. ಓಕೆನಾ. ಸೊ ಇಲ್ಲಿ ಈ ಪಟ್ಟಿ ಶೇಪಿಂದ ಇದು 2 ಇಂಚ್ ದೂರದಲ್ಲಿರಬೇಕು. ಓಕೆ. 1.5, ಕೆಲವರು 1.5 ತೊಗೋತಾರೆ. ಸೊ ಇಲ್ಲಿರಬೇಕು. ಇದು ಯಾವುದು, ಸೈಡ್ ಡಾಟ್. ಸೈಡಲ್ಲಿ ಬರುತ್ತಲ್ಲ ನೋಡಿ, ಇಲ್ಲಿ ಇರುತ್ತಲ್ಲ ಸೈಡಲ್ಲಿ, ಈ ಡಾಟ್ ಇದು. ಓಕೆನಾ. ಇನ್ನೊಂದು ಯಾವುದಿದೆ, ಕಂಕ್ಲಲ್ಲಿ ಬರುತ್ತೆ ನೋಡಿ, ಕಂಕ್ಲಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ನೋಡಿ, ಕಂಕ್ಲಲ್ಲಿ ಒಂದು ಡಾಟ್ ಬರುತ್ತಲ್ಲ ಅದು. ಓಕೆ. ಅದೆಲ್ಲಿಂದ ಬರಬೇಕು, ಅದ್ರ ಪಾಯಿಂಟ್ ನಮಗೆ ಗೊತ್ತಿದೆ, ಇಲ್ಲಿದೆ ಅಲ್ಲ, ಇಲ್ಲಿ ಶೇಪ್ ನಾವು ಈಗ ಮಾರ್ಕ್ ಮಾಡಿದ್ದೀವಲ್ಲ, ಈ ಪಾಯಿಂಟ್ ಇಲ್ಲೇ ಇದೆ. ಅದಕ್ಕೆ ನಮ್ಗೆ ಯಾವುದೂ ಸಪ್ರೇಟಾಗಿ ನಾವು ಹುಡುಕೋ ಹಾಗಿಲ್ಲ. ಇದಕ್ಕೆ ಇಲ್ಲಿ ಮತ್ತು ಇದು 4 ಡಾಟ್ ಇರುತ್ತೆ ಬ್ಲೌಸಲ್ಲಿ. ಸೊ 4 ಹೊಲಿಬೇಕಂತೇನಿಲ್ಲ, ಕೆಲವ್ರು 3 ಡಾಟಲ್ಲೂ ಹೊಲಿತಾರೆ. ಅದು ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಓಕೆ. ಸೊ ಇವೆಲ್ಲ ಎಷ್ಟು ದೂರದಲ್ಲಿ ಇರಬೇಕು ಅನ್ನೋದಕ್ಕೆ ಇವಾಗ ಕ್ಲೀನಾಗಿ ನೋಡ್ಕೊಳ್ಳಿ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇದು ನಮ್ಮದು ಬಸ್ಟ್ ಪಾಯಿಂಟ್, ಹೌದಾ. ಸೊ ಬಸ್ಟ್ ಪಾಯಿಂಟಿಂದ ಮೇಲೆ 1 ಇಂಚ್ ಮಾರ್ಕ್ ಮಾಡಿ. ಬಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಇದು ಕಾಣಿಸ್ತಿದೆಯಾ, ಇಲ್ಲಿ ನೋಡಿ, ನಾನು ಇಲ್ಲಿ ಇವಾಗ ಮಾರ್ಕ್ ಮಾಡಿದೆ ಅಲ್ಲ 3.5 ಇಂಚು ಅಂಥೇಳಿ, ಅದು ಸೆಂಟ್ರಿಂದ ನಮ್ಮ ಡಾಟ್ ಎಲ್ಲಿ ಬರಬೇಕು ಅಂತ 36 ಚೆಸ್ಟಿಗೆ ಎಷ್ಟು ದೂರದಲ್ಲಿ ಬಂದರೆ ಬಸ್ಟ್ ಪಾಯಿಂಟ್ ಇಲ್ಲಿ ಬರುತ್ತೆ ನಂದು. ಸೊ ಅಷ್ಟೇ ದೂರದಲ್ಲಿ ನಾನು ಡಾಟ್ ಹೊಲಿದ್ರೆ ನಂದು ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಅಂಥೇಳಿ ಅಷ್ಟು ದೂರದಲ್ಲಿ ಇಡಬೇಕು. ಎಲ್ಲ ಅಳತೆಗೂ ಒಂದೇ ಮೆಜರ್ಮೆಂಟ್ ಇರೋದಿಲ್ಲ, ಆಯಿತಾ. ಎಲ್ಲ ಚೆಸ್ಟ್ ಮೆಜರ್ಗೂ ಎಲ್ಲರೂ ಕಾಮನಾಗಿ ಇಡ್ತಾರೆ 3.5 ಇಟ್ಟರೆ ಆಯಿತು ಅಂತ. 28 ಚೆಸ್ಟ್ ಮೆಜರ್ ಎಕ್ಸಾಂಪಲ್ ನಾನು ತೊಗೋತಾ ಇರೋದು ಫ್ರೆಂಡ್ಸ್. 28 ಚೆಸ್ಟ್ ಮೆಜರ್ ಇದೆ, ಅದಕ್ಕೂ 3.5 ಇಡ್ತಾರೆ ಕೆಲವರು. ಬಟ್ ದಟ್ ಈಸ್ ರಾಂಗ್. ಎಷ್ಟು ಬರುತ್ತೆ ಹಾಗಾದರೆ, ಸೊ ಎಷ್ಟು ಬರಬೇಕಿದು ನೋಡಿ, 10ರಿಂದ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ, 2.8 ಅಷ್ಟೇ. 2.8 ಎಲ್ಲಿದೆ, 3.5 ಎಲ್ಲಿದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಅವಾಗ ಫಿಟ್ಟಿಂಗ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಓಕೆ. ಆ ಥರ ಮಾಡಬಾರ್ದು. ಸೊ ಇವಾಗ 4 ಡಾಟು ನಮಗೆ ಕರೆಕ್ಟಾಗಿ ಬರಬೇಕು. ಯಾಕೆ ಡಾಟ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ, ಟು ಗಿವ್ ಅ ಫುಲ್ನೆಸ್. ನಾವು ಹಾಕಿದಾಗ ಅಲ್ಲಿ ಕಪ್ ಶೇಪ್, ನಮ್ಮ ಬ್ರೆಸ್ಟ್ ಶೇಪಿಗೆ ಕರೆಕ್ಟ್ ಜಾಗ ಆಗಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ಕರೆಕ್ಟು ಯಾವ್ಯಾವ ಡಾಟು ಎಷ್ಟು ದೂರದಲ್ಲಿ ಹೊಲಿದ್ರೆ ನಮಗೆ ಬರುತ್ತೆ ಅನ್ನೋದಕ್ಕೆ ನೋಡಿ. ಇವಾಗ ಇಲ್ಲಿ ನೋಡಿ, ಇದು ಬಸ್ಟ್ ಪಾಯಿಂಟ್ ನಮ್ಮದು 10.5 ಮಾರ್ಕ್ ಮಾಡಿ, ಅಲ್ಲಿಂದ 1 ಇಂಚ್ ಮೇಲೆ ಮಾರ್ಕ್ ಮಾಡಿ ಇದು ಹೀಗೆ ಇಟ್ಕೊಳ್ಳಿ ಸ್ಟ್ರೇಟಾಗಿ. ಈ ಪಾಯಿಂಟಿಂದ 1.5 ಇಂಚ್ ಬಿಟ್ಬಿಡೋಣ. ಓಕೆ. ನೋಡ್ಕೊಳ್ಳಿ ಇಲ್ಲಿ. ಸೊ ಹೀಗೆ ತೋರಿಸ್ತೀನಿ. ಸೊ ಈ ಪಾಯಿಂಟ್ ಸ್ಕೇಲ್ ಹಿಂಗೆ ಇಟ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಓಕೆ. ಈ ಪಾಯಿಂಟಿಂದ 1.5 ಬಿಟ್ಬಿಡಿ, ಎಷ್ಟುದ್ದ ಬರುತ್ತೆ ಅಷ್ಟುದ್ದ ಮಾರ್ಕ್ ಮಾಡಿ. ಓಕೆನಾ. ಅರ್ಥ ಆಗ್ತಿದೆಯಾ. ಇವಾಗ ನೆಕ್ಸ್ಟ್ ಏನು ಮಾಡಿ, ಈ ಪಾಯಿಂಟಿಂದ ಕಂಕ್ಳು ಶೇಪ್ ಎಲ್ಲಿದೆ, ಇಲ್ಲಿ, ಇದು ಮಿಡ್ ಪಾಯಿಂಟ್ ಕಂಕ್ಲಿಂದು, ಇಲ್ಲಿ ಇಟ್ಕೊಳ್ಳಿ. ಆ ಪಾಯಿಂಟಿಂದ ಹೀಗೆ ಇಲ್ಲಿಂದ ಎಷ್ಟು 2 ಇಂಚ್ ಬಿಟ್ಬಿಡಿ, ಎಷ್ಟುದ್ದ ಬರುತ್ತೆ ನಮ್ಮದು ಅಷ್ಟು ಡಾಟಿನ ಉದ್ದ. ಓಕೆನಾ. ಗೊತ್ತಾಯ್ತಾ, ಈಸಿ ಅಲ್ವಾ. ನೋಡಿ ಇವಾಗ ನೆಕ್ಸ್ಟು ಈ ಪಾಯಿಂಟಿಂದ ಸೈಡ್ ಡಾಟ್ ಎಲ್ಲಿದೆ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಸ್ಕೇಲ್ ಹೀಗೆ ಇಟ್ಕೊಳ್ಳಿ ಹೀಗೆ. ಸೊ ಇಲ್ಲಿಂದ ಎಷ್ಟು ದೂರ ಬಿಡಬೇಕಪ್ಪ, 2.5 ಇಂಚ್. ಎಷ್ಟು, 2.5 ಇಂಚ್. ಸೊ ಯಾಕೆ ಇಷ್ಟಿಷ್ಟೇ ಬಿಡಬೇಕು ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ ಅಲ್ಲ, ನಮ್ಮ ಫಿಟ್ಟಿಂಗಿಗೋಸ್ಕರ ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಕಪ್ ಶೇಪು ಕ್ಲೀನಾಗಿ ಕುತ್ಕೊಳ್ಳೋಕ್ಕೋಸ್ಕರ ನಾವು ಇಷ್ಟು ಕ್ಲೀನಾಗಿ ಬಿಡಬೇಕು. ಎಲ್ಲ ಸೈಜಿಗೂ ಇಷ್ಟೇನಾ, ಇಲ್ಲ. ಅರ್ಥ ಆಗ್ತಿದೆಯಾ. ಎಲ್ಲ ಸೈಜಿಗೂ ಈ ಡಿಸ್ಟೆನ್ಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಚೆಸ್ಟ್ ಮೆಜರ್. ಓಕೆ. ಚೆಸ್ಟ್ ಮೆಜರ್ ಜಾಸ್ತಿ ಆದಂಗೆ ಈ ಅಳತೆ ಬೇರೆ ಆಗುತ್ತೆ, ಚೆಸ್ಟ್ ಮೆಜರ್ ಕಮ್ಮಿ ಆದಂಗೆ ಈ ಅಳತೆ ಬೇರೆ ಆಗುತ್ತೆ. ಸೊ ಇಲ್ಲೇನಾಯ್ತು ನಮಗೆ ನೋಡಿ, ಹೀಗೆ ರೌಂಡಾಗಿ ನಮಗೆ
ಕಪ್ ಶೇಪ್ಗೋಸ್ಕರ ಜಾಗ ಆಯಿತು. ಹೌದಾ? ಸೊ ಇದು 1 ಇಂಚು ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಇದೆ, ಹೊಲ್ದಾಗ ಇದು ಹಿಂಗೆ ಕಂಪ್ರೆಸ್ ಆಗುತ್ತೆ, ಅವಾಗೇನಾಗುತ್ತೆ ಹಿಂಗೆ ಉಪ್ಕೊಳ್ಳುತ್ತೆ. ಅವಾಗ ನಮ್ಮದು ಬ್ರೆಸ್ಟ್ ಕಪ್ ಶೇಪ್ಗೆ ಕರೆಕ್ಟಾಗಿ ನೀಟಾಗಿ ಇದಕ್ಕೆ ಫಿಟ್ಟಿಂಗ್ ಆಗಿ ನಮ್ಮ ಬ್ರೆಸ್ಟಿಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಇದು ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು 1/2 ಇಂಚು ಈ ಕಡೆ ಸೈಡು ಎಕ್ಸ್ಟ್ರಾ ತೊಗೋತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಹುಕ್ಪಟ್ಟಿ ಮತ್ತು ಐಪಟ್ಟಿನ ಹೊಲಿಲಿಕ್ಕೆ ನಮಗೆ ಎಕ್ಸ್ಟ್ರಾ ಬೇಕು. ತೊಗೊಳ್ಳಿಲ್ಲ ಅಂದ್ರಾಗ ಏನಾಗುತ್ತೆ, ಇಲ್ಲಿ ಕಮ್ಮಿ ಬರುತ್ತೆ. ಮೇಲ್ಗಡೆನೂ ತೊಗೊಳ್ಳೋಣ ಅಥವಾ ಹೀಗೆ. ಓಕೆ, 1/2 ಇಂಚ್ ಏನಕ್ಕಿದು ಹುಕ್ಪಟ್ಟಿ ಐಪಟ್ಟಿ ಹೊಲಿತೀವಲ್ಲ ಅದಕ್ಕೋಸ್ಕರ. ಸೊ ಇದು ಇಷ್ಟೇ ಮಾರ್ಕ್ ಮಾಡಿದ್ರೆ ಸಾಕ, ಪಟ್ಟಿ ದೊಡ್ಡದು ಬರಲ್ವಾ? ಸೊ ಇದಕ್ಕೇನು ಮಾಡೋಣ, ಇಲ್ಲಿ ನೋಡಿ ಪಟ್ಟಿ ಇದು 1/2 ಇಂಚ್ ಬಿಟ್ಬಿಡಿ. ಸೊಂಟದ ಸುತ್ತಳತೆ ಎಷ್ಟಿತ್ತಪ್ಪ ನಮ್ಮದು ನೋಡಿ, ವೇಸ್ಟ್ ರೌಂಡ್ 30, 4ನೇ ಒಂದು ಭಾಗ ಎಷ್ಟು 7.5. 7.5 ಇಲ್ಲಿ ಬ್ಯಾಕ್ ಪಾರ್ಟಿಗೆ ನಾನು 1 ಇಂಚ್ ತೊಗೊಂಡಿದ್ದೆ, ನನಗೆ ಫ್ರಂಟಿಗೆ 1 ಇಂಚ್ ಬೇಡ. 7.5 ಪ್ಲಸ್ 2 ಇಂಚು 9.5. ಓಕೆ, ಸೊ ಇಲ್ಲೆಷ್ಟು ನಾನು ಮಾರ್ಕ್ ಮಾಡಬೇಕು 9.5. ಓಕೆ, ಅದನ್ನು ನಾವು ಹೀಗೆ ಮಾರ್ಕ್ ಮಾಡಿ ಪಟ್ಟಿ ಮಾತ್ರ ಸಪ್ರೇಟಾಗಿ ಕಟ್ ಮಾಡ್ಕೋತೀವಿ. ಓಕೆನಾ ಫ್ರೆಂಡ್ಸ್? ಐ ಹೋಪ್ ಇವತ್ತು ನಾನು ಫುಲ್ ಡೀಟೇಲಾಗಿ ನಿಮಗೆಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ನಾವು ಮಾಡಿರೋದು ಇದು ನೋಡಿ, ಇದು ಫ್ರಂಟ್ ಪಾರ್ಟ್ ನಂದು. ಫ್ರಂಟ್ ಪಾರ್ಟ್ ಇದು ಚೆಸ್ಟ್ ಯಾವುದು ನಾವು ಮಾಡಿದ್ದು 36ಗೆ. ನೆಕ್ಸ್ಟು ಬೇರೆ ಚೆಸ್ಟ್ ಮೆಜರ್ಗೆ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಮೆಜಾರಿಟಿ ಯಾರು ಹೇಳಿರ್ತೀರೋ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಬ್ಲೌಸ್ದು ಎಲ್ಲ ಸೈಜಿಂದು ಡ್ರಾಯಿಂಗ್ ನೀವು ಮಾಡೋದು ಕಲ್ತ್ರಿ ಅಂದರೆ ನಿಮ್ಮಂಥ ಜಾಣ್ರಿ ಇನ್ಯಾರೂ ಇಲ್ಲ ಅಂತ ಫ್ರೆಂಡ್ಸ್. ಅರ್ಥ ಆಗ್ತಿದೆಯಾ? ಸೊ ಯಾವುದಾದ್ರೂ ಎಲ್ಲ ಸೈಜಿಗೂ ಪಕ್ಕಾ ನಿಮಗೆ ಬಂತು ಅಂತ ಹೇಳಿದ್ರೆ ಯು ಆರ್ ಗುಡ್ ಟು ಸ್ಟಿಚ್, ಅದನ್ನು ಸ್ಟಿಚ್ ಮಾಡೋಕ್ಕೆ ರೆಡಿ ಆದ್ರಿ ಅಂತ. ಓಕೆನಾ? ಸೊ ಮೇಯ್ನ್ ಏನು ಬ್ಲೌಸಲ್ಲಿ ಅಂತ ಹೇಳಿದ್ರೆ ಡಾಟ್ ಎಲ್ಲಿ ಬರಬೇಕು, ಎಲ್ಲ ಡಾಟು ಜಾಗ ಎಲ್ಲೆಲ್ಲಿ ಇಡಬೇಕು ನಾವು, ಆಯಿತಾ? ಸೊ ಒಂದೊಂದು ಡಾಟಿಂದ ಎಷ್ಟೆಷ್ಟು ದೂರದಲ್ಲಿ ಎಲ್ಲ ಡಾಟು ಇರಬೇಕು ಕಪ್ ಸೈಜಿಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆನಾ? ಐ ಹೋಪ್ ಇವತ್ತಿನ ಕ್ಲಾಸು ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಕೂಡ ನಾನು ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹಾಗಾದರೆ, ಒಂದು ಲೈಕ್ ಅಂತೂ ಬೇಕೇ ಬೇಕಾ ಫ್ರೆಂಡ್ಸ್? ಪ್ಲೀಸ್ ಲೈಕ್ ಮಾಡಿ ನನ್ನ ವಿಡಿಯೋನ. ಹೊಸಬ್ರು ಯಾರು ಮೊದಲನೇ ಬಾರಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಸಪೋರ್ಟಿಂಗ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.